ಹುಬ್ಬಳ್ಳಿಯಲ್ಲಿ ಹಜ್ ಭವನ ನಿರ್ಮಾಣ ಮಾಡುವ ಘೋಷಣೆ ಹೊರಬಿದ್ದಿರುವುದು ಈ ಭಾಗದ ಮುಸ್ಲಿಂ ಸಮುದಾಯದ ಬಹುಕಾಲದ ಕನಸಾಗಿತ್ತು. ಈ ಕನಸನ್ನು ಸಾಕಾರಗೊಳಿಸಲು ನಿರಂತರವಾಗಿ ಪ್ರಯತ್ನಿಸಿ ಸರ್ಕಾರದ ಗಮನಕ್ಕೆ ತಂದ ಪ್ರಮುಖ ನಾಯಕರೆಂದರೆ ಸಲೀಂ ಅಹ್ಮದ್. ರಾಜ್ಯ ಸರ್ಕಾರದಿಂದ ಹುಬ್ಬಳ್ಳಿಯಲ್ಲಿ ಹಜ್ ಭವನ ಸ್ಥಾಪನೆಗೆ ಘೋಷಣೆಯಾಗಿರುವುದು ಉತ್ತರ ಕರ್ನಾಟಕದ ಮುಸ್ಲಿಂ ಸಮುದಾಯಕ್ಕೆ ಬಹಳ ಸಂತಸದ ಸಂಗತಿಯಾಗಿದೆ. ಈ ಯೋಜನೆ ಜಾರಿಗೆ ಬರಲು ವಿಧಾನ ಪರಿಷತ್ ಸದಸ್ಯರಾಗಿರುವ ಸಲೀಂ ಅಹ್ಮದ್ ಅವರು ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ಸಂಬಂಧಪಟ್ಟ ಸಚಿವರು ಮತ್ತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಒತ್ತಾಯಿಸಿದ್ದೇ ಪ್ರಮುಖ ಕಾರಣವಾಗಿದೆ. ಹಜ್ ಯಾತ್ರೆಗೆ ತೆರಳುವ ಯಾತ್ರಿಕರಿಗೆ ಅಗತ್ಯವಾದ ವ್ಯವಸ್ಥೆ, ತರಬೇತಿ ಮತ್ತು ಸೌಲಭ್ಯಗಳನ್ನು ಒದಗಿಸುವ ದೃಷ್ಟಿಯಿಂದ ಹುಬ್ಬಳ್ಳಿಯಲ್ಲಿ ಹಜ್ ಭವನ ನಿರ್ಮಾಣವಾಗುತ್ತಿರುವುದು ಬಹು ಉಪಯುಕ್ತವಾಗಲಿದೆ. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಹಜ್ ಭವನ ಘೋಷಣೆಗೆ ಶ್ರಮಿಸಿದ ಸಲೀಂ ಅಹ್ಮದ್ ಅವರಿಗೆ ಮುಸ್ಲಿಂ ಸಮುದಾಯ ಹಾಗೂ ಸಾರ್ವಜನಿಕರು ಅಭಿನಂದನೆ ಸಲ್ಲಿಸಿದ್ದಾರೆ. ನಮ್ಮ ಕಿತ್ತೂರು ಕರ್ನಾಟಕ 7 ಜಿಲ್ಲೆಗಳಿಗೆ ಈ ಹಜ್ ಭವನ ಸಾಕಷ್ಟು ಸಹಾಯ ಆಗುತ್ತೆ. ಇಲ್ಲಾಂದ್ರೆ ಬೆಂಗಳೂರು ಹೋಗ್ಬೇಕು, ಇಲ್ಲ ಗೋವಾ ಹೋಗ್ಬೇಕು. ಆದ್ರೆ ಇವತ್ತು ಈ ಹಜ್ ಭವನ ಮೂಲಕ ಹಾಜಿಗಳಿಗೆ ದೊಡ್ಡ ಒಂದು ಸಹಾಯ ಆಗಂತ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಹಜ್ ಭವನ ಮಾಡ್ಲಿಕ್ಕೆ ಈಗಾಗಲೇ ಬಜೆಟ್ ನಲ್ಲಿ ಪ್ರೊವಿಷನ್ ಮಾಡಿಕೊಟ್ಟಿದ್ದಾರೆ. ಇದು ಆರಂಭ. ಇದಕ್ಕೆ ನಾವು ಜಾಗ ಹುಡುಕ್ಬಿಟ್ಟು ಮತ್ತೆ ಕಟ್ಟಡ ಕಟ್ಟುವಂತ ದೊಡ್ಡ ಕೆಲಸ ನಾವೆಲ್ಲ ಸೇರಿ ಮಾಡಬೇಕು. ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಎಲ್ಲ ಕೋರ್ತೀನಿ ಅಂತ ಮಾತನ್ನು ಹೇಳ್ತಾ, ಈ ವಿಚಾರದಲ್ಲಿ ಈ ಭಾಗದಲ್ಲಿ ಸಾಕಷ್ಟು ಭಾವನೆಗಳಿತ್ತು. ಒಂದು ಹಜ್ ಭವನ ಆಗ್ಲೇಬೇಕು ಅಂತ ಹಲವಾರು ಬಂದಂತ ಹಲವಾರು ಮುಖಂಡಗಳು ಹೋರಾಟ ಮಾಡ್ಕೊಂಡು 10 ವರ್ಷದಿಂದ ಮಾಡ್ತಾ ಇದ್ರು. ಯಾಕಂದ್ರೆ ನಾವು ನಮಗೂ ಕೂಡ ಭೇಟಿ ಮಾಡ್ತಾ ಇದ್ವಿ ಪದೇ ಪದೇ. ಅದೇ ಈಗ ಕಾಲ ಕೂಡ ಬಂದಿದೆ. ನಾನು ತಮ್ಮ ಮೂಲಕ ನಮ್ಮ ಎಕನಾಮಿಕ್ ಅಡ್ವೈಸರ್ CMಗೆ ರಾಯರೆಡ್ಡಿ ಅವ್ರಿಗೂ ಕೂಡ ಧನ್ಯವಾದ ಅರ್ಪಣೆ ಮಾಡ್ತೀನಿ. ಅವರು ಕೂಡ ಆ ಭಾಗದಲ್ಲಿ ನಾವೇನು ಸಭೆಯಲ್ಲಿ ನಾನು ಹೇಳುವಾಗ ಅವರು ಕೂಡ ಅದಕ್ಕೆ ಸಮರ್ಥನೆ ಮಾಡಿ ಮುಖ್ಯಮಂತ್ರಿಗಳನ್ನ ಅವ್ರು ಕನ್ವಿನ್ಸ್ ಮಾಡಿ ಇಲ್ಲಿ ಹುಬ್ಬಳ್ಳಿ ಹಜ್ ಭವನ್ಗೆ ತೀರ್ಮಾನ ಮಾಡಿದರೆ ಅದು ದೊಡ್ಡ ಒಂದು ಹೋರಾಟಕ್ಕೆ ಜಯ. ಇವತ್ತು ಕಳೆದ 10 ವರ್ಷ ಏನು ಹೋರಾಟಗಳು ಮಾಡಿದ್ರು ಅದಕ್ಕೆ ಸ್ವಂತ ಜಯ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಸೇರಿ ಹಜ್ ಭವನ ಕಟ್ಟುವ ಮೂಲಕ ಒಂದು ದೊಡ್ಡ ಸಂದೇಶ ಕೊಡುವಂತ ಕೆಲಸ ನಾವು ಮಾಡೋಣ ಅಂತ ಮಾತನ್ನು ಹೇಳಲು ಬಯಸ್ತಾ ಇದ್ದೇನೆ.